विहंगम दृश्य आज की इस भव्य परेड का। मार्चिंग दस्तों के बाद अब बारी है भारत की समृद्ध सांस्कृतिक विरासत की झलकियों की, झांकियों की। सबसे पहले असम की झांकी, असम के धुबरी जिले का आशारी कांडी गांव, असम के पारंपरिक टेराकोटा शिल्पकारों का सबसे बड़ा केंद्र। ಎಸ್, ನಾವೀಗ ನೋಡ್ತಾ ಇರುವಂತದ್ದು ಅಸ್ಸಾಂ ಟೆರಾಕೋಟಾ ಕರಕುಶಲ ಗ್ರಾಮ, ಭಾರತದ ಅತಿ ದೊಡ್ಡ ಟೆರಾಕೋಟಾ ಕಲಾವಿದರ ಕೇಂದ್ರ. ಅದರ ದಿವ್ಯ ಪ್ರದರ್ಶನವನ್ನ 100ಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿ ಕರಕುಶಲ ಕುಟುಂಬಗಳು ಭಾಗಿಯಾಗ್ತಾ ಇರುವಂತದ್ದು. ಅನೇಕ ತಲೆಮಾರುಗಳಿಂದ ಮಣ್ಣಿನ ಶಿಲ್ಪಕಲೆಯ ಪರಂಪರೆಯನ್ನ ಅವರು ಸಂರಕ್ಷಿಸ್ತಾ ಬರ್ತಾ ಇವೆ. ಅದಾಗ್ತಾ ಇದ್ದಂತೆ ಹಿಂದೆ ಬರ್ತಾ ಇರುವಂತದ್ದೇ ಗುಜರಾತ್. ಹೌದು, ಗುಜರಾತ್ ಸ್ವಾತಂತ್ರ್ಯದ ಮಂತ್ರ ವಂದೇ ಮಾತರಂ, ಸ್ವಾವಲಂಬನೆ ಮತ್ತು ಸ್ವಾತಂತ್ರ್ಯದ ಆತ್ಮವನ್ನ ಜಾಗೃತಗೊಳಿಸಿದಂತಹ ಶಾಶ್ವತ ಮಂತ್ರ ಅದು. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಈ ಒಂದು ಸ್ತಬ್ಧ ಚಿತ್ರವನ್ನ ನಿರ್ಮಾಣ ಮಾಡಿರೋದು. ಅಂದ್ರೆ ಗೀತೆಯಲ್ಲಿ ನೆಲೆಯೂರಿರುವಂತಹ ತಾತ್ವಿಕ ಮೂಲ, ಸ್ವಾತಂತ್ರ್ಯ ಹೋರಾಟ, ಅವೆಲ್ಲವನ್ನ ಕೂಡ ಈ ಒಂದು ಟ್ಯಾಬ್ಲೋ ಪ್ರತಿಬಿಂಬಿಸ್ತಾ ಇದೆ. ವಂದೇ ಮಾತರಂ ಧ್ವಜವು ಭಾರತದ ಕ್ರಾಂತಿಕಾರಿ ಧ್ವನಿಯ ಸಂಕೇತವಾಗಿ ನಿಂತಿದೆ. ಹೀಗಾಗಿ ಅದನ್ನ ಪ್ರದರ್ಶಿಸಿ ಅದರ ಮೂಲಕ ಭಾರತದ ಬಲ ಏನು, ಆ ವಂದೇ ಮಾತರಂ ಶಕ್ತಿ ಏನು ಅನ್ನೋದನ್ನ ಇಲ್ಲಿ ತೋರಿಸ್ಕೊಳ್ತಾ ಇದೆ. ಎಸ್, ಅದರ ಹಿಂದೆ ಬರ್ತಾ ಇರುವಂತಹ ನಾವು ಟ್ಯಾಬ್ಲೋ ನೋಡ್ತಾ ಇರುವಂತದ್ದು ತಮಿಳುನಾಡಿನದ್ದು ಸಮೃದ್ಧಿಯ ಮಂತ್ರ. ಆಗ್ಲೇ ಸ್ವಾತಂತ್ರ್ಯದ ಮಂತ್ರ ನೋಡಿದ್ವಿ, ಈಗ ಸಮೃದ್ಧಿಯ ಮಂತ್ರ. ಅದು ಸ್ವಾವಲಂಬಿ ಭಾರತ, ಆತ್ಮನಿರ್ಭರತೆ, ಪುರಾತನ ಸಾಂಸ್ಕೃತಿಕ ಶಕ್ತಿ ಮತ್ತು ಆಧುನಿಕ ತಾಂತ್ರಿಕ ನಾಯಕತ್ವ, ಅದರ ಸಂಯೋಜನೆ ಹೇಗಾಗ್ತಾ ಇದೆ, ಅದರ ಪ್ರತಿಬಿಂಬವಾಗಿ ಈ ಒಂದು ಟ್ಯಾಬ್ಲೋ ನಿರ್ಮಾಣ ಆಗಿದೆ. ಅದರಲ್ಲಿ ಜಲ್ಲಿಕಟ್ಟು ಆಕರ್ಷಣೆ, ಅಜೇಯ ಆತ್ಮಶಕ್ತಿಯ ಶಕ್ತಿಶಾಲಿ ರೂಪಕವಾಗಿ ಪ್ರದರ್ಶನವನ್ನ ಮಾಡಲಾಗ್ತಿರುವಂಥದ್ದು. ಜೊತೆಗೆ ಎಲೆಕ್ಟ್ರಿಕ್ ಕಾರು, ಅದರ ಬ್ಯಾಟರಿ, ಮೋಟಾರ್ನ ಸ್ತಬ್ಧ ಚಿತ್ರ ಪ್ರದರ್ಶನ, ಪ್ರತಿಯೊಂದನ್ನೂ ಕೂಡ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷರೇನು ಬಂದಿದ್ದಾರೆ ಅದಕ್ಕೆ ಅವರಿಗೆ ವಿವರಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಇದು ಆಯುಷ್ ಸಚಿವಾಲಯ, ಅಂದ್ರೆ ಆಯುಷ್ ಕಾ ತಂತ್ರ, ಸ್ವಾಸ್ಥ್ಯ ಕಾ ಮಂತ್ರ ಅಂತ. ಭಾರತದ ಪರಂಪರೆಯ ವೈದ್ಯಕೀಯ ಪದ್ಧತಿ ಏನು, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಯಾವ ರೀತಿ ಇದೆ, ಭಾರತದ ನಾಗರಿಕತೆಯ ಪರಂಪರೆ ಮತ್ತು ಭವಿಷ್ಯಮುಖಿ ಆರೋಗ್ಯದ ದೃಷ್ಟಿಕೋನವನ್ನ ಇಟ್ಕೊಂಡಂತಹ ಸ್ತಬ್ಧ ಚಿತ್ರವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಆಚಾರ್ಯ ಚರಕ, ಋಷಿ ಪತಾಂಜಲಿ, ಮಹರ್ಷಿ ಅಗಸ್ತ್ಯರ ಶಿಲ್ಪದ ಸ್ತಬ್ಧ ಚಿತ್ರ ಆರೋಗ್ಯಕರ, ಸ್ವಾವಲಂಬಿ ಮತ್ತು ಸಮಗ್ರ ಭಾರತದ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತಹ ಆರೋಗ್ಯ ವ್ಯವಸ್ಥೆಯ ಸ್ತಬ್ಧ ಚಿತ್ರವನ್ನ ನಾವೀಗ ಗಮನಿಸಿದ್ವಿ. ಎಸ್, ಅದರ ಹಿಂದೆಯೇ ನೋಡ್ತಾ ಇರುವಂತದ್ದು ಮತ್ತೊಂದು ಸಚಿವಾಲಯದ ಸ್ತಬ್ಧ ಚಿತ್ರ. ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯದ ಸ್ತಬ್ಧ ಚಿತ್ರ ಇದು. ಕೌಶಲ್ಯಗಳಿಂದ ಹೇಗೆ ಭಾರತ ಶಕ್ತಿಗೊಂಡಿದೆ, ಸ್ವಾವಲಂಬಿ ಭವಿಷ್ಯಕ್ಕೆ ಸಿದ್ಧವಾದಂತಹ ಭಾರತದ ನಿರ್ಮಾಣ ಏನು ಅನ್ನೋದಕ್ಕೆ ದ್ಯೋತಕವಾಗಿ. ಅಂದ್ರೆ ನವೀನತೆ, ಇನೋವೇಷನ್, ಉತ್ಪಾದಕತೆ, ಪ್ರೊಡಕ್ಷನ್ ಹಾಗೂ ಸ್ಥಿರ ಬೆಳವಣಿಗೆ ಅದನ್ನ ಮುನ್ನಡೆಸುವಂತಹ ಗುರಿಯೊಂದಿಗೆ ಕಾರ್ಮಿಕ ಶಕ್ತಿಯ ಜಾಗತಿಕ ಕೇಂದ್ರವಾಗಿ ಭಾರತ ಹೇಗೆ ರೂಪಾಂತರಗೊಂಡಿದೆ, ಕೌಶಲ್ಯ, ರಾಷ್ಟ್ರೀಯ ಪ್ರಗತಿ, ಆರ್ಥಿಕ ಸ್ಥೈರ್ಯ ಮತ್ತು ಸ್ಪರ್ಧಾತ್ಮಕತೆಯ ಮೂಲ ಸ್ತಂಭ ಏನು ಅನ್ನೋದಕ್ಕೆ ದ್ಯೋತಕವಾಗಿ ಈ ಒಂದು ಸ್ತಬ್ಧ ಚಿತ್ರವನ್ನ ನಿರ್ಮಾಣ ಮಾಡಿದೆ ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ. ಇನ್ನು ಛತ್ತೀಸ್ಗಢದ ಸ್ತಬ್ಧ ಚಿತ್ರವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಡಿಜಿಟಲ್ ಮ್ಯೂಸಿಯಂ ಅಂದ್ರೆ ಆದಿವಾಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಮರ್ಪಿತವಾದ ಭಾರತದ ಮೊದಲ ಡಿಜಿಟಲ್ ಮ್ಯೂಸಿಯಂ. ವಸಾಹುತುಶಾಹಿ ದಮನಕಾರಿ ಕಾನೂನುಗಳನ್ನ ಪ್ರಶ್ನಿಸಿ ಸ್ವಾತಂತ್ರ್ಯಕ್ಕಾಗಿ ಮಡಿದವರ ಸಂಕೇತ ಇದು. ಅಂದ್ರೆ ಆದಿವಾಸಿ ಸ್ವಾತಂತ್ರ್ಯ ಹೋರಾಟಗಾರರ ಅಜೇಯ ಧೈರ್ಯವನ್ನ ಗೌರವಿಸುವಂತಹ ಸ್ತಬ್ಧ ಚಿತ್ರ. ಪ್ರಮುಖ 14 ಆದಿವಾಸಿ ಬಂಡಾಯಗಾರರ ಡಿಜಿಟಲ್ ಮ್ಯೂಸಿಯಂ ಅನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಛತ್ತೀಸ್ಗಢದ ಟ್ಯಾಬ್ಲೋ. ಎಸ್, ಈಗ ನಾವು ನೋಡ್ತಾ ಇರುವಂತದ್ದು
ಹೋಮ್ ಮಿನಿಸ್ಟ್ರಿ, ಗೃಹ ಸಚಿವಾಲಯದ ಟ್ಯಾಬ್ಲೋ 2023ರ 3 ಹೊಸ ಕ್ರಿಮಿನಲ್ ಕಾನೂನುಗಳನ್ನ ಈ ಸ್ತಬ್ಧ ಚಿತ್ರದಲ್ಲಿ ನಿರೂಪಿಸಿರೋದನ್ನ ನೋಡ್ತಾ ಇದೀವಿ. BNS ಭಾರತೀಯ ನ್ಯಾಯ ಸಂಹಿತೆ, ಹಾಗೆ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಹಾಗೆ BSA ಭಾರತೀಯ ಸಾಕ್ಷ್ಯ ಅಧಿನಿಯಮ, ಈ 3 ಹೊಸ ಕ್ರಿಮಿನಲ್ ಕಾನೂನುಗಳೇನಿವೆ ಅದನ್ನ ಇಲ್ಲಿ ಬಿಂಬಿಸಲಾಗಿದೆ ಸ್ತಬ್ಧ ಚಿತ್ರದಲ್ಲಿ. 2024ರ ಜುಲೈ 1ಕ್ಕೆ ಇವು ಜಾರಿಗೆ ಬಂದವು. 3 ಹೊಸ ಕಾನೂನು ಪುಸ್ತಕಗಳನ್ನ ಹೊಸ ಸಂಸತ್ ಭವನದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ಸ್ವಾಯತ್ತ ಕಾನೂನು ರಚನಾಧಿಕಾರ ಮತ್ತು ಪ್ರಗತಿಪರ ಸುಧಾರಣೆಯ ಸಂಕೇತ ಇದು. ಇದನ್ನೇ ಹೋಮ್ ಮಿನಿಸ್ಟ್ರಿಯ ಈ ಟ್ಯಾಬ್ಲೋದಲ್ಲಿ ನಿರೂಪಿಸಲಾಗಿದೆ. ಒಂದೊಂದು ಟ್ಯಾಬ್ಲೋ ಕೂಡ ದೇಶದ ಪ್ರಗತಿ ಮತ್ತು ನಿರ್ಮಾಣದ ಕನಸನ್ನ ನಮ್ಮೆದುರಿಗೆ ಬಿತ್ತುತ್ತಾ ಇದೆ. ಉತ್ತರ ಪ್ರದೇಶದ ಸ್ತಬ್ಧ ಚಿತ್ರವನ್ನ ನಾವೀಗ ಗಮನಿಸ್ತಾ ಇರೋದು. ಸ್ತಬ್ಧ ಚಿತ್ರದ ಮೂಲಕ ಉತ್ತರ ಪ್ರದೇಶದ ಬುಂದೇಲ್ಖಂಡ್ನ ಸಂಸ್ಕೃತಿಯ ಅನಾವರಣವಾಗ್ತಾ ಇದೆ. ಪುರಾತನ ಸಾಂಸ್ಕೃತಿಕ ಪರಂಪರೆ ಆಧುನಿಕ ಹಾಗೂ ವೇಗವಾಗಿ ಮುನ್ನಡೀತಾ ಇರುವಂತಹ ದೃಷ್ಟಿಕೋನವನ್ನ ಇದು ಸಾರ್ತಾ ಇದೆ. ಕಾಲಿಂಜರ್ನ ಅತ್ಯಂತ ಪ್ರಸಿದ್ಧ ಶಿಲಾಕೃತಿಯಲ್ಲೊಂದಾದ ಏಕಮುಖ ಲಿಂಗವನ್ನ ಇಲ್ಲಿ ಪ್ರದರ್ಶಿಸಲಾಗಿರುವಂತದ್ದು. ಬುಂದೇಲ್ಖಂಡ್ನ ಆಳವಾದ ಆಧ್ಯಾತ್ಮಿಕ ಮತ್ತು ಅದ್ಭುತ ವಾಸ್ತುಶಿಲ್ಪ ಪರಂಪರೆಯ ಸಂಕೇತ ಇದು. ಉತ್ತರ ಪ್ರದೇಶದ ಟ್ಯಾಬ್ಲೋ ಬೆನ್ನಲ್ಲೇ ನಾಗಾಲ್ಯಾಂಡ್ನ ಹಾರ್ನ್ಬಿಲ್ ಉತ್ಸವ ಏನಿದೆ, ಅಲ್ಲಿನ ಸಂಸ್ಕೃತಿ, ಪ್ರವಾಸೋದ್ಯಮ, ಸ್ವಾವಲಂಬನೆಯ ಸಂಭ್ರಮ ಈ ಟ್ಯಾಬ್ಲೋದಲ್ಲಿ ಕಾಣಿಸ್ತಾ ಇದೆ ನೋಡಿ. ಪ್ರವಾಸೋದ್ಯಮ ಮತ್ತು ಸಮುದಾಯ ಚಾಲಿತ ಸ್ವಾವಲಂಬನೆಯ ಚೈತನ್ಯಮಯ ಅಭಿವ್ಯಕ್ತಿ ಈ ಟ್ಯಾಬ್ಲೋದಲ್ಲಿ ಕಂಡು ಬರ್ತಾ ಇದೆ. ನಾಗಾಲ್ಯಾಂಡ್ನ ಟ್ಯಾಬ್ಲೋ ಬೆನ್ನಲ್ಲೇ ಈಗ ಪಂಜಾಬ್ನ ಟ್ಯಾಬ್ಲೋನ ನಾವು ಗಮನಿಸ್ತಾ ಇದೀವಿ. 9ನೇ ಸಿಖ್ ಗುರು ತೇಗ್ ಬಹಾದೂರ್ ಸಾಹಿಬ್ ಜಿಯಾರ್ ಅವರ ಶಹೀದಿ 350ನೇ ವರ್ಷದ ಸ್ಮರಣಾರ್ಥ ಈ ಟ್ಯಾಬ್ಲೋವನ್ನ ಪ್ರಸ್ತುತಪಡಿಸ್ತಾ ಇರುವಂತದ್ದು. ಮಾನವ ಅಂತರಾತ್ಮ, ಧರ್ಮ ಮತ್ತು ಸ್ವಾತಂತ್ರ್ಯದ ರಕ್ಷಕರಾಗಿದ್ರು ಶಹೀದಿ ಅವರು. ಮಾನವೀಯತೆ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ನ್ಯಾಯದ ಆದರ್ಶಗಳಿಗಾಗಿ ತ್ಯಾಗ ಮಾಡಿದ್ರು. ಇವರ ತ್ಯಾಗ ಇಂದಿಗೂ ಅನೇಕ ತಲೆಮಾರುಗಳಿಗೆ ಪ್ರೇರಣೆಯಾಗಿ ನಿಂತಿದೆ. ಅದನ್ನ ಇವತ್ತು ಪ್ರಸ್ತುತಪಡಿಸಲಾಗ್ತಾ